ನಮಸ್ತೆ ಆತ್ಮೀಯರೇ, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಯಾದವ್ ಸಂಜನಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನಗೆ ತುಂಬ ಖುಷಿಯಾಗಿದೆ, ಯಾಕಂದರೆ ಇವತ್ತಿಗೆ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ 5 ದಿನಗಳಾಯಿತು. ಇಲ್ಲಿವರೆಗೆ 6 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆ ಎಲ್ಲ 6 ಜನ ಸಬ್ಸ್ಕ್ರೈಬರ್ಸಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸೊ ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲರಿಗೂ ಇವತ್ತು ಏನಪ್ಪ ದಿನ ಅಂದರೆ, ಇವತ್ತು ತಾರೀಕು ಬಂದು 26 ಜೂನ್ 2025. ಸೊ ಇಂದಿನಿಂದ ಏನಾಗುತ್ತೆ ಅಂದರೆ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಸೊ ಇಂದಿನಿಂದ ಆಷಾಢ ಮಾಸ ಆರಂಭ. ಸೊ ಇದು ಮುಕ್ತಾಯಗೊಳ್ಳೋದು ಜುಲೈ 24, 2025ಕ್ಕೆ. ಆಷಾಢ ಮಾಸದ ವಿಶೇಷ ಏನಂದರೆ, ಈ ಆಷಾಢ ಮಾಸವು ನಮ್ಮ ಹಿಂದೂ ಕ್ಯಾಲೆಂಡರಿನ 4ನೇ ತಿಂಗಳಾಗಿದೆ. ಹಾಗೆಯೇ ಈ ಆಷಾಢ ಮಾಸಕ್ಕೆ ನಾವು ಶುನೆ ಮಾಸ ಅಂತ ಸಹ ಕರಿತೀವಿ. ಈ ಆಷಾಢ ಮಾಸದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸೂರ್ಯನಿರುವ ಕಾಲಕ್ಕೆ ನಾವು ಸುನೆ ಮಾಸ ಅಂತ ಕೇಳ್ತೀವಿ. ಸೊ ಹಾಗಾಗಿ ಸುನೆ ಯಾವುದು ಕಾರ್ಯಗಳು ಮಾಡಬಾರ್ದು ಅಂತ ತುಂಬ ಜನ ಕೇಳಿರ್ತೀರ ಈ ಮಾತನ್ನು. ಈ ಮಾತನ್ನ ಯಾಕೆ ಹೇಳ್ತಾರೆ ಅಂದರೆ, ಕರ್ಕಾಟಕ ರಾಶಿಯಲ್ಲಿ ಸೂರ್ಯನು ಇರೋ ಕಾಲಕ್ಕೆ ಆಷಾಢ ಮಾಸವನ್ನು ಸುನೆ ಮಾಸ ಎಂದು ಯಾಕೆ ಕರೆಯುತ್ತಾರೆ ಎಂಬುದು ತಿಳಿದುಕೊಂಡೆವು. ಹಾಗೆಯೇ ಆಷಾಢ ಮಾಸದಲ್ಲಿ ಮುಂಗಾರು ಮಳೆಯ ಆರಂಭವೂ ಸಹ ಆಗುತ್ತದೆ. ಹಾಗಾಗಿ ನಮ್ಮ ಪೂರ್ವಜರು ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರಲಿಲ್ಲ. ಆಷಾಢ ಮಾಸದ ವಿಶೇಷ ಏನೆಂದರೆ, ನಮ್ಮ ಶಕ್ತಿ ದೇವತೆ ಆದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಈ ಮಾಸದಲ್ಲಿ ಜನಿಸಿದರು ಎಂಬ ಪ್ರತೀತಿಯೂ ನಮ್ಮಲ್ಲಿ ಇದೆ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ನಾಡದೇವತೆಗೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ವಿಶೇಷ ಪೂಜಾಲಂಕಾರಗಳನ್ನು ಸಲ್ಲಿಸುವ ಪ್ರತೀತಿಯೂ ನಮ್ಮಲ್ಲಿ ಇದೆ. ಹಾಗೆಯೇ ನಾಳೆ ಬರುವ ಶುಕ್ರವಾರದಂದು ಸುಮಂಗಳಿಯರು ಲಕ್ಷ್ಮೀ ವ್ರತವನ್ನು ಸಹ ಹಿಡಿದು ದೇವಿ ಕೃಪಾಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಎಂಬುದು ನಮ್ಮಲ್ಲಿ ಇದೆ. ಈ ಮಾಸದಲ್ಲಿ ಭಗವಾನ್ ಶ್ರೀ ಹರಿ ವಿಷ್ಣುವಿಗೂ ವಿಶೇಷ ಸ್ಥಾನಮಾನ ನೀಡಲಾಗಿದೆ. ಅದು ಏನೆಂದರೆ, ಭಗವಾನ್ ಶ್ರೀ ಹರಿ ವಿಷ್ಣುವು 4 ತಿಂಗಳು ಕಾಲ ಯೋಗ ನಿದ್ರೆಗೆ ಜಾರುತ್ತಾರೆ ಎಂಬ ಪ್ರತೀತಿಯೂ ಇದೆ. ಆಗ ಶ್ರೀ ಶಿವನು ಸೃಷ್ಟಿಯ ಜವಾಬ್ದಾರಿ ವಹಿಸುತ್ತಾರೆ ಎಂಬ ಪ್ರತೀತಿಯು ನಮ್ಮಲ್ಲಿ ಇದೆ. ಹಾಗೆಯೇ ಏಕಾದಶಿ ಎಂದು ಪಂಡರಿ ವಿಠಲನಿಗೆ ತುಳಸಿ ಮಾಲಾಧಾರಿಯರು ದಿಂಡಿ ಯಾತ್ರೆ ಅಂದರೆ ಪಾದಯಾತ್ರೆ ಹಮ್ಮಿಕೊಳ್ಳುತ್ತಾರೆ ಎಂಬ ಪ್ರತೀತಿಯು. ಈ ಮಾಸದಲ್ಲಿ ಶಿವ ಪಾರ್ವತಿಗೆ ಅಮರತ್ವದ ರಹಸ್ಯ ಹೇಳಿರುವುದು ಎಂಬ ಪ್ರತೀತಿಯೂ ಇದೆ. ಗಂಗೆಯು ಜಟಾವೀರನ ತಲೆಯಿಂದ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಳು ಎಂಬ ಪ್ರತೀತಿಯು ನಮ್ಮಲ್ಲಿ ಸಹ ಸಿಗುತ್ತದೆ. ಜಟಾವೀರನಿಂದ ಉತ್ತರಾಭಿಮುಖವಾಗಿ ಹರಿದಳು. ಹಾಗೆಯೇ ಮಹಾನ್ ಸಾಧ್ವಿ, ಮಹಾನ್ ಪತಿವ್ರತೆ ಅನುಸೂಯಾದೇವಿ 4 ಸೋಮವಾರ ಶಿವನ ವ್ರತ ಮಾಡಿದ್ದಳು ಎಂಬ ಪ್ರತೀತಿಯು ನಮ್ಮ ಅಮರನಾಥ